ನಮಸ್ಕಾರ. ಇಂದು ನಮ್ಮೆಲ್ಲರಿಗೆ ಬಹಳ ವಿಶೇಷವಾದಂಥ ದಿನ. ಜನವರಿ 26. ಭಾರತ ತನ್ನ ಭವಿಷ್ಯಕ್ಕೆ ಸ್ವತಃ ಸಹಿ ಹಾಕಿದ ದಿನ. ಇಂದು ನಾವು ಆಚರಣೆ ಮಾಡ್ತಾ ಇರುವಂಥದ್ದು ಇತಿಹಾಸವನ್ನಲ್ಲ, ಒಂದು ಜೀವಂತ ಮೌಲ್ಯವನ್ನು. 1947ರಲ್ಲಿ ಬ್ರಿಟಿಷರ ಆಡಳಿತದಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯ ಏನೋ ಬಂತು. ಆಗ ದೇಶದ ಮುಂದೆ ಉದ್ಭವಿಸಿದಂತಹ ಪ್ರಶ್ನೆ, ಇನ್ನು ಮುಂದೆ ನನ್ನ ನಡೆಸೋರು ಯಾರು? ರಾಜರ, ಅಧಿಕಾರಿಗಳ, ಅಥವಾ ಬೆವರು ಸುರಿಸಿ ಮಣ್ಣಲ್ಲಿ ದುಡಿಯುವಂತಹ ಜನಸಾಮಾನ್ಯರ ಅಂತ. ಆಗ ಭಾರತ ಉತ್ತರ ಕೊಡ್ತು, ನನ್ನ ಭವಿಷ್ಯ ನನ್ನ ಪ್ರಜೆಗಳ ಕೈಯಲ್ಲೇ ಇರಬೇಕು ಅಂತ. 3 ವರ್ಷ 11 ತಿಂಗಳು 18 ದಿನಗಳ ಡಾಕ್ಟರ್ BR ಅಂಬೇಡ್ಕರ್ ಅವರ ಅವಿರತ ಪರಿಶ್ರಮದ ಫಲವಾಗಿ ಭಾರತದ ಹೆಮ್ಮೆಯ ಸಂವಿಧಾನದ ರಚನೆಯಾಯಿತು. ಅವರು ಪಟ್ಟು ಹಿಡಿದು ಬರೀ ಕಾನೂನನ್ನು ಬರೀಲಿಲ್ಲ, ಭಾರತೀಯರ ಕನಸುಗಳನ್ನು ಜೋಡಿಸಿ ಒಂದು ದೇಶವನ್ನೇ ಕಟ್ಟಿದ್ರು. 1950 ಜನವರಿ 26 ನಮ್ಮೆಲ್ಲರ ಕನಸು ಕಾನೂನಾಗಿ ಜೀವ ಪಡೆಯಿತು. ಆ ದಿನದಿಂದ ಭಾರತ ಸಾರ್ವಭೌಮ ಗಣರಾಜ್ಯವಾಯಿತು. ಗಣರಾಜ್ಯ ಅಂದರೆ ಕಿರೀಟವಿಲ್ಲದ ದೇಶ. ಇಲ್ಲಿ ರಾಜನಿಲ್ಲ, ಆದರೆ ಪ್ರತಿಯೊಬ್ಬ ಪ್ರಜೆಯೂ ಒಬ್ಬ ಅರಸ. ನಮ್ಮ ಮತವೇ ನಮ್ಮ ಶಕ್ತಿ, ನಮ್ಮ ಕರ್ತವ್ಯವೇ ನಮ್ಮ ಕಿರೀಟ. ದೆಹಲಿಯ ರಾಜ್ಪಥ್ನಲ್ಲಿ ನಡೆಯುವ ಪಥಸಂಚಲನ ಶಸ್ತ್ರ ಸೈನ್ಯಗಳ ಪ್ರದರ್ಶನವಲ್ಲ, ಅದು ಭಾರತೀಯರ ಏಕತೆಯ ಸಂಕೇತ. ಗಣರಾಜ್ಯೋತ್ಸವ ಅನ್ನೋದು ಸಂಭ್ರಮವಲ್ಲ, ಅದು ಒಂದು ಜವಾಬ್ದಾರಿ. ಭಾರತ ಪೌರರಿಗೆ ಸ್ವತಂತ್ರವಾಗಿರಲು ನೀಡಿದ ಹಕ್ಕು. ಆ ಹಕ್ಕನ್ನು ಕೊಟ್ಟ ಈ ದೇಶದ ಮೇಲೆ ಅಪಾರವಾದ ದೇಶಪ್ರೇಮ ಮತ್ತು ಭಕ್ತಿಯ ಜೊತೆಗೆ ಗೌರವವನ್ನು ಹೊಂದಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಹೆಮ್ಮೆಯಿಂದ ಹೇಳೋಣ, ಜೈ ಹಿಂದ್. ಮತ್ತೊಮ್ಮೆ ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದು ನನ್ನ ಮನಸ್ಸಿನ ಮಾತು. ಸಾವಿ ಟಾಕ್ಸ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.